ಧಾರವಾಡದಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಮಲಪ್ರಭಾ ಪ್ರಾಜೆಕ್ಟ್ ಮುಖ್ಯ ಇಂಜಿನಿಯರ್ ಮನೆ ಮೇಲೆ ದಾಳಿಯನ್ನ ನಡೆಸಿರುವಂತದ್ದು. ಮುಖ್ಯ ಇಂಜಿನಿಯರ್ ಅಶೋಕ್ ವಾಲ್ಸಂದ್ ಮನೆ ಮೇಲೆ ಕೂಡ ದಾಳಿಯನ್ನ ನಡೆಸಲಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಧಾರವಾಡದಲ್ಲಿ ಬೆಳ್ಳಂಬೆಳಗ್ಗೆಯಿಂದ ದಾಳಿಯನ್ನ ನಡೆಸ್ತಾ ಇದ್ದಾರೆ. ಮಲಪ್ರಭಾ ಪ್ರಾಜೆಕ್ಟ್ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಇವರ ಮನೆ ಮೇಲೆ ಇದೀಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು. ಮುಖ್ಯ ಇಂಜಿನಿಯರ್ ಅಶೋಕ್ ವಾಲ್ಸಂದ್ ಮನೆ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಈಗಾಗಲೇ ಕೆಲವೊಂದಷ್ಟು ದಾಖಲೆಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಬೆಳಗಾವಿಯ ರಾಮತೀರ್ಥ ನಗರದಲ್ಲಿರುವ ಮನೆ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಬೆಳಗಾವಿ ಮನೆ, ಧಾರವಾಡದ ಕಚೇರಿ ಎಲ್ಲಾ ಕಡೆ ಕೂಡ ದಾಳಿಯನ್ನ ನಡೆಸಿರುವಂತದ್ದು ಲೋಕಾಯುಕ್ತ ಅಧಿಕಾರಿಗಳು. ದಾಳಿ ವೇಳೆ ಮನೆಯಲ್ಲಿ ವಜ್ರಾಭರಣ ಸೇರಿದಂತೆ ಕೆಲವೊಂದಷ್ಟು ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ಮಂಜುನಾಥ್, ನಮ್ಮ ಪ್ರತಿನಿಧಿ. ಮಂಜುನಾಥ್, ಈಗಾಗಲೇ ಬೆಳಗ್ಗೆಯಿಂದ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು. ಮಲಪ್ರಭಾ ಪ್ರಾಜೆಕ್ಟ್ ಮುಖ್ಯ ಇಂಜಿನಿಯರ್ ಮನೆ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಯಾವ್ಯಾವ ರೀತಿಯಾದಂತಹ ದಾಖಲೆಗಳು ಸಿಕ್ಕಿದ್ದಾವೆ ಇದೀಗ ಆಲ್ರೆಡಿ ಅಧಿಕಾರಿಗಳಿಗೆ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಹೌದು, ಏನ್ ಬೆಳಗ್ಗೆ ಏನ್ ಹೇಳ್ಬಂದ್ರೆ ಲೋಕಾಯುಕ್ತರು ಏನು ಈ ಮುಖ್ಯ ಇಂಜಿನಿಯರಿಂಗ್ ಅಶೋಕ್ ಏನು ವಾಲ್ಸರಿದ್ದಾರೆ, ಇವರ ಮನೆ ಮೇಲೆ ಕೂಡ ಆಗಿರ್ಬೋದು ಮತ್ತೆ ಇವರ ಕಚೇರಿ ಮೇಲೆ ಕೂಡ ಆಗಿರ್ಬೋದು ಇವತ್ತು ಲೋಕಾಯುಕ್ತ SP ಹನುಮಂತರಾಯ್ ಅವರ ನೇತೃತ್ವದಲ್ಲಿ ದಾಳಿ ನಡೆಸಿರುವಂತದ್ದು. ಇದಲ್ಲದೆ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಇವರು ಈಗ ಸದ್ಯ ಮಲಪ್ರಭಾ ಯೋಜನೆ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತದ್ದು. ಇವರ ಮನೆಯಲ್ಲಿ ಕೂಡ ಈಗ ಅನೇಕ ಏನು ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು ಮತ್ತೆ ಇನ್ನಿತರ ವಜ್ರಾಭರಣಗಳನ್ನು ಕೂಡ ಈಗ ಪರಿಶೀಲನೆ ಮಾಡಿ ಅವನನ್ನು ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು. ಮತ್ತೆ ಇದೇ ರೀತಿಯಾಗಿ ಅವರು ಏನು ಅವರ ಮನೆಯ ದಾಖಲೆಗಳಾಗಿರ್ಬೋದು ಮತ್ತೆ ಇವ್ರದ್ದು ಅಂದ್ರೆ ಎಲ್ಲೆಲ್ಲಿ ಅಂದ್ರೆ ಇವರು ಆಸ್ತಿ ಮಾಡಿದರೆ ಅವ್ರದ್ದು ಎಲ್ಲ ಏನು ಇವ್ರ ದಾಖಲೆಗಳನ್ನು ಕೂಡ ಈಗ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಇದಲ್ಲದೆ ಈಗ ಅಂದ್ರೆ ಅಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಇನ್ನೂ ಹೆಚ್ಚಿನ ಅಂದ್ರೆ ಇವರನ್ನ ಅಂದ್ರೆ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಮತ್ತೆ ಇದೇ ಅವರು ಧಾರವಾಡದ ಏನ್ ಮುಖ್ಯ ಕಚೇರಿ ಏನಿದೆ ಆ ಕಚೇರಿ ಮೇಲೆ ಕೂಡ ಈಗ ಲೋಕಾಯುಕ್ತ ದಾಳಿ ಮಾಡಿ ಅಲ್ಲಿ ಕೂಡ ಈಗ ಅಲ್ಲಿ ಸಂಬಂಧಪಟ್ಟಂತ ಏನ್ ದಾಖಲೆಗಳಿದಾವೆ ಇವರಿಗೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಕೂಡ ಈಗ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಸುಕನ್ಯಾ. ಎಸ್ ಮಂಜುನಾಥ್, ಈಗಾಗಲೇ ಅಶೋಕ್ ವಾಲ್ಸಂದ್ ಮುಖ್ಯ ಇಂಜಿನಿಯರ್ ಮನೆ ಮೇಲೆ ದಾಳಿಯನ್ನ ನಡೆಸಿರುವಂತದ್ದು. ಅವರ ಪ್ರತಿಕ್ರಿಯೆ ಹೇಗಿದೆ? ಅಂದ್ರೆ ಯಾವೆಲ್ಲ ದಾಖಲೆಗಳು, ಚಿನ್ನಗಳು ಸಿಕ್ಕಿದಾದ್ಮೇಲೆ ಅವರ ಪ್ರತಿಕ್ರಿಯೆ ಹೇಗಿದೆ ಅಂತ? ಸುಕನ್ಯಾ, ಖಂಡಿತವಲ್ಲ ಅವರು ಯಾವುದೇ ರೀತಿಯಾದಂತ ಅಂದ್ರೆ ಅಧಿಕಾರಿಗಳು ಪರಿಶೀಲನೆ ಮಾಡುವ ವೇಳೆ ಯಾವುದೇ ರೀತಿಯಾದಂತ ಏನ್ ಅಶೋಕ್ ಅವ್ರು ವಾಲ್ಸದ್ ಇರ್ಬೋದು ಅವರ ಕುಟುಂಬದವರಾಗಿರ್ಬೋದು ಎಲ್ಲವನ್ನ ಅಂದ್ರೆ ಆ ಲೋಕಾಯುಕ್ತ ಅಧಿಕಾರಿ ಹೋದ ತಕ್ಷಣವೇ ಅವ್ರ ಅಲ್ಲಿ ಇರ್ತಕ್ಕಂಥ ಅವ್ರ ಮೊಬೈಲ್ ಆಗಿರ್ಬೋದು ಎಲ್ಲವನ್ನ ವಶಪಡಿಸಿಕೊಂಡು ಅವರನ್ನ ಅಂದ್ರೆ ಅವರನ್ನ ಕುಂದಿರಿಸಿ ಅವರ ಸಮ್ಮುಖದಲ್ಲೇನೆ ಪರಿಶೀಲನೆ ಮಾಡ್ತಾ ಇರೋದ್ರಿಂದ ಅವ್ರದ್ದು ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆ ಈಗ ಅಂದ್ರೆ ಎಲ್ಲ ಸಂಪೂರ್ಣವಾಗಿ ಏನ್ ಪರಿಶೀಲನೆ ಮುಗಿದಾದ ನಂತರ ಅವರು ಪ್ರತಿಕ್ರಿಯೆ ನೀಡಬಹುದು. ಆದ್ರೆ ಈಗ ಪರಿಶೀಲನೆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಅಂದ್ರೆ ಅವರು ಒಂದು ಏನು ಹೇಳೋದಾಗ್ಲಿ ಏನೇ ಯಾವುದೇ ರೀತಿಯಾದಂತ ಅಂದ್ರೆ ಮಾಡ್ಲಿಕ್ಕೆ ಆಗಲ್ಲ ಅಂತಾನೆ ಹೇಳ್ಬೋದು. ಸುಕನ್ಯಾ. ಓಕೆ ಮಂಜುನಾಥ್, ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಇಂದು ಬಹುತೇಕ ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು. ಅದೇ ರೀತಿಯಾಗಿ ಬೆಳಗಾವಿಯಲ್ಲೂ ಕೂಡ ದಾಳಿಯನ್ನ ನಡೆಸಲಾಗಿತ್ತು. ಬೆಳಗಾವಿಯ ಇಂಜಿನಿಯರ್ ಮನೆ ಮೇಲೆ ಅಶೋಕ್ ವಾಲ್ಸಂದ್ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಅವರ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಕೆಲವೊಂದಷ್ಟು ದಾಖಲೆಗಳನ್ನ ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಒಟ್ಟಾರೆಯಾಗಿ ದಾಳಿಯಲ್ಲಿ ವಜ್ರಾಭರಣ ಸೇರಿದಂತೆ ಚಿನ್ನ, ಬೆಳ್ಳಿ, 1.5 ಲಕ್ಷ ನಗದು ಕೂಡ ಪತ್ತೆಯಾಗಿರುವಂಥದ್ದು. ಲೋಕಾಯುಕ್ತ SP ಹನುಮಂತರಾಯ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆದಿತ್ತು. ಈ ವೇಳೆ ಹಲವು ರೀತಿಯಾದಂತಹ ದಾಖಲೆಗಳು ಈಗಾಗಲೇ ವಶಕ್ಕೆ ಪಡೆದುಕೊಂಡಿರುವಂಥದ್ದು ಲೋಕಾಯುಕ್ತ ಅಧಿಕಾರಿ.